ನಮಸ್ಕಾರ ಎಲ್ರಿಗೂ. ನಾನು ಹಂಸ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಈ ಪ್ಲ್ಯಾಂಟ್ಸು ಯಾರ್ಯಾರು ಇಟ್ಟಿದ್ದೀರಾ, ಈ ಥರ ಹಾಳಾಗಿದೆಯಾ, ಡ್ಯಾಮೇಜ್ ಆಗಿದೆಯಾ, ಗಿಡ ಹೊರಟೋಗ್ತಿದೆಯಾ, ಇಂಥ ಗಿಡಗಳಿಗೆ ಮನೆಯಲ್ಲೇ ಒಂದು ಔಷಧ ತಯಾರು ಮಾಡಿ ಇದಕ್ಕೆ ಕೊಡೋಣ. ಇದು ನೋಡಿ, ತುಂಬ ಡ್ಯಾಮೇಜ್ ಆಗಿದೆ ಗಿಡ. ನಂದು ತುಂಬ ಹಾಳಾಗಿಬಿಟ್ಟಿದೆ ನೋಡಿ. ಹುಳ ನೋಡಿ, ಹೇಗೆ ಹುಳ ಬಿದ್ದಿದೆ ನೋಡಿ. ತುಂಬ ತಿಂದಾಕ್ಬಿಟ್ಟಿದೆ ಈ ಗಿಡ. ಇದು ಸ್ಪೈಡರ್ ಪ್ಲ್ಯಾಂಟ್ ಅಂತಾರಲ್ಲ ಅದು. ನೋಡಿ ಹೇಗೆ ಇದು ಹಾಳು ಮಾಡಿ ನೋಡಿ. ಈ ಲೀವ್ಸ್ ನೋಡಿ ಹೇಗೆ ಹಾಳು ಮಾಡಿದೆ. ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. ಇದನ್ನು ನಾವು ಮತ್ತೆ ಸರಿ ಮಾಡ್ಕೋಬೇಕಂದ್ರೆ ಇದಕ್ಕೆ ನಾವು ಮನೇಲೇ ಒಂದು ಔಷಧ ತಯಾರು ಮಾಡಿ ಇದಕ್ಕೆ ಕೊಡಬೇಕು. ನೋಡಿ, ಮತ್ತೊಂದು ಹುಳ ನೋಡಿ ಇಲ್ಲಿ ಲೀವ್ಸ್ ಮೇಲಿದೆ. ಎಷ್ಟು ಹುಳಗಳು ಸೇರಿಕೊಂಡು ಇದನ್ನು ತಿಂದು ಹಾಳು ಮಾಡಿ ಡ್ಯಾಮೇಜ್ ಮಾಡಿದ್ದಾವೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬೇಕಿಂಗ್ ಸೋಡಾ, ಇದು ಅಡುಗೆ ಸೋಡಾ, ಈ ಬೋಂಡಾ ಬಜ್ಜಿ ಇದಕ್ಕೆಲ್ಲ ಉಪಯೋಗಿಸ್ತೀವಲ್ಲ ಅದು, ಉಪ್ಪು, ಟ್ಯಾಬ್ಲೆಟ್ ಒಂದಾದರೆ ಸಾಕಿದು ಟ್ಯಾಬ್ಲೆಟ್ಟು. ಎಕ್ಸ್ಪೈರ್ ಆಗಿರೋದಾದರೂ ಆಯಿತು. ಒಂದು ಅರ್ಧ ಲೀಟ್ರ್ ನೀರು. ಇವಾಗ ಇದಕ್ಕೆ ಒಂದು ಟ್ಯಾಬ್ಲೆಟ್ ತೊಗೊಂಡು ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ನೈಸ್ ಪುಡಿ ಮಾಡ್ಕೋಬೇಕು. ನಾನು ಇದು ಕುಟ್ಟಾಣಿಯೆಲ್ಲ ಹಾಕ್ಕೊಂಡು ಇದನ್ನು ನೈಸಾಗಿ ಪುಡಿ ಮಾಡ್ಕೋತೀನಿ. ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಈಗ ಇದಾಗಿದೆ. ಇದನ್ನು ಈ ನೀರಿಗೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೆಮಿಡಿ. ಮನೆ ಒಳಗಡೆ ಇಟ್ಟಿರುವಂಥ ಗಿಡಗಳಾಗಲಿ, ಹೊರಗಡೆ ಇರುವಂಥ ಗಿಡಗಳಾಗಲಿ, ಎಲ್ಲದಕ್ಕೂ ಹಾಕುವಂತಹ ರೆಮಿಡಿ ಇದು. ತುಂಬ ಕೆಲಸ ಮಾಡುತ್ತೆ. ಮಾಡಿ ನೋಡಿ. ಮೊದಲಿಗಿಂತಲೂ ಚೆನ್ನಾಗಾಗುತ್ತೆ ಗಿಡ. 1 ಸ್ಪೂನು ಅಡುಗೆ ಸೋಡಾ ಮತ್ತು 1 ಸ್ಪೂನು ಬೇಕಿಂಗ್ ಸೋಡಾ, ಈಗ ಇದಕ್ಕೆ ಹಾಕಿ 1 ಸ್ಪೂನ್ ಉಪ್ಪು ಹಾಕಬೇಕು. ಉಪ್ಪು ಇದರೊಳಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿ ಅದು ನೀರೊಳಗೆ ಬೆರ್ತೋಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಚೆನ್ನಾಗೆಲ್ಲ ಮಿಕ್ಸ್ ಆಯಿತು. ಇವಾಗಿದು ಇದನ್ನು ನೋಡಿ, ನಾನೊಂದು ಕಾಲಿನ ಬಾಟ್ಲು ತೊಗೊಂಡು ಇದಕ್ಕೆ ಹಾಕೋತೀನಿ. ನೀವು ಯಾವ ಥರದ ಬಾಟ್ಲಾದರೂ ಹಾಕೋಬೋದು. ನಿಮ್ಮ ಮನೇಲಿ ಏನು ಅನುಕೂಲ ಇದೆಯೋ, ಒಟ್ಟು ಸ್ಪ್ರೇ ಮಾಡೋಕ್ಕೆ ಬರೋಂಗಿದ್ರೆ ಒಳ್ಳೆಯದು. ನೋಡಿ ಹಾಕ್ಕೊಳ್ಳಿ. ನಾನು ಇದರಲ್ಲಿ ಹಾಕೋತಾ ಇದ್ದೀನಿ. ಇದಕ್ಕೆ ಫಿಲ್ ಮಾಡ್ಕೋಬೇಕು. ಈ ಥರ ಹಾಕ್ಕೊಂಡು ಇದನ್ನು ಗಿಡದ ಪ್ರತಿಯೊಂದು ಕಣಕ್ಕೂ ಇದನ್ನು ಸ್ಪ್ರೇ ಮಾಡಬೇಕು. ಆ ಮಣ್ಣಿಗೂ ಕೂಡ ನಾನು ಸ್ಪ್ರೇ ಮಾಡ್ತೀನಿ ಇದನ್ನು. ನೋಡಿ ಎಷ್ಟು ಹಾಳು ಮಾಡಿದ್ದಾವೆ ಅಂತಂದರೆ ನೋಡೋಕ್ಕಾಗಲ್ಲ, ಅಷ್ಟು ಹಾಳು ಮಾಡಿಬಿಟ್ಟಿದ್ದಾವೆ ಈ ಗಿಡನ. ನೋಡಿ, ಇಲ್ಲೊಂದು ಬಿಗ್ ಸೈಜ್ದು ಒಂದು ಹುಳ ಇದೆ ನೋಡಿ. ಇದು ದಪ್ಪ ಇದೆ. ಇದು ಒಂದು ಕಡ್ಡಿಯಲ್ಲಿ ನಿಮಗೆ ತೆಗೆದು ತೋರಿಸ್ತೀನಿ. ಈ ಥರ ಹುಳಗಳು ಸೇರ್ಕೊಂಡ್ಬಿಟ್ರೆ ಗಿಡ ಇನ್ನು ಎಲ್ಲಿ ಬೆಳೀತವೆ, ಹಾಳು ಮಾಡಿ ಹಾಕ್ಬಿಟ್ಟಿದ್ದಾವೆ ನೋಡಿ. ಇದನ್ನು ತೋರಿಸ್ತೀನಿ ನೋಡಿ. ಎಷ್ಟು ದಪ್ಪ ಇದೆ ನೋಡಿ. ನೋಡಿ, ಈ ಥರ ಹುಳಗಳು ಸೇರಿಕೊಂಡ್ರೆ ಗಿಡ ಬೆಳೆಯೋದೇ ಇಲ್ಲ, ತಿಂದಾಕ್ಬಿಡ್ತವೆ. ಈಗ ಇದನ್ನು ಚೆನ್ನಾಗಿ ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲೂ ಸ್ವಲ್ಪನೂ ಜಾಗ ಬಿಡ್ದಂಗೆ ಗಿಡ ಫುಲ್ಲು ಸ್ಪ್ರೇ ಮಾಡ್ತಾಯಿದ್ದೀನಿ. ಆ ಕೆಳಗಡೆ ಮಣ್ಣಿದೆಯಲ್ಲ, ಮಣ್ಣಿಗೂ ಕೂಡ ಸ್ಪ್ರೇ ಮಾಡ್ತಾಯಿದ್ದೀನಿ. ಇದೆಲ್ಲ ಸ್ಪ್ರೇ ಆಯಿತು. ಟೋಟಲಾಗಿ ಇದು ಚೆನ್ನಾಗಿ ಸ್ಪ್ರೇ ಮಾಡಿದ್ದೀನಿ. ಇದು 1 ತಿಂಗಳು ಕಳೆಯೋದ್ರೊಳಗೆ ತುಂಬ ಚೆನ್ನಾಗಿ ಆಗಿರುತ್ತೆ. ನಾನು ತೋರಿಸ್ತೀನಿ 1 ತಿಂಗಳಾದಮೇಲೆ ಇದು ಹೇಗಾಗಿದೆ ಅಂತ.
ನೋಡಿ ಹೀಗೆ ಆ ಮಣ್ಣಿಗೂ ಕೂಡ ಸ್ಪ್ರೇ ಮಾಡಿದೆ, ಎಲ್ಲೂ ಬಿಡಬಾರ್ದು, ಫುಲ್ ಕವರ್ ಆಗಂಗೆ ಸ್ಪ್ರೇ ಮಾಡಬೇಕು. ನಾನು ಮನೆ ಒಳಗಡೆ ಇಟ್ಟಿರುವಂತಹ ಗಿಡ ಇದು. ನೋಡಿ 30 ದಿನ ಆದಮೇಲೆ, ಒಂದು ತಿಂಗಳಾದಮೇಲೆ ಗಿಡ ಈ ಥರ ಬೆಳೀತು. ಇದು ಎಷ್ಟು ಹುಲಸಾಗಿ ಬೆಳೆದಿದೆ ಗೊತ್ತಾ. ಹಿಂಗೆ ಡ್ಯಾಮೇಜ್ ಆಗಿರೋ ಗಿಡಕ್ಕೆ ವಾರಕ್ಕೊಮ್ಮೆ ಸ್ಪ್ರೇ ಮಾಡಿ, ಹೆಲ್ತಿಯಾಗಿ ಚೆನ್ನಾಗಿರೋದಕ್ಕೂ 15 ದಿವಸಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಸ್ಪ್ರೇ ಮಾಡಿ. ಗಿಡಗಳು ಚೆನ್ನಾಗಿರ್ತವೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ತುಂಬ ಚೆನ್ನಾಗಾಗಿದೆ ಗಿಡ. ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಹುಲಸಾಗಿ ಬೆಳೆದಿದೆ, ತುಂಬ ಚೆನ್ನಾಗಿದೆ. ಇದನ್ನು ನಾನು ಕೆಳಗಡೆ ಎಲ್ಲ ಇಳೆ ಬಿದ್ದಿರೋಂಥವೆಲ್ಲ ತೆಗೆದು ಇದಕ್ಕೊಂದು ಶೇಪ್ ಕೊಟ್ಟು ಮನೆ ಒಳಗೆ ಇಟ್ಕೋತೀನಿ. ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಷ್ಟು ಹಾಳಾಗಿತ್ತು ಅಂತಂದರೆ ನನಗೆ ನೋಡೋಕ್ಕಾಗಲಿಲ್ಲ, ಅದು ಅಷ್ಟು ಹಾಳಾಗಿಬಿಟ್ಟಿತ್ತು ಗಿಡ. ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.